ಇಡೀ ರಾಜ್ಯಕ್ಕೆ ಏನು ಕೋಲಾರ ಜಿಲ್ಲೆ ತರಕಾರಿಗಳನ್ನು ಕೊಡ್ತಾ ಇತ್ತು. ಆದರೆ ಇವತ್ತು ತರಕಾರಿ ಬೆಳೆಯೋದಕ್ಕೆ ಇವತ್ತು ರೈತ ಏನು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದರಲ್ಲೂ ಸಹ ಏನು ಇತ್ತೀಚೆಗೆ ಬಂದಿರುವಂತಹ ವರದಿ ಇವತ್ತು ರೈತನ ಜೊತೆಗೆ ಕೋಲಾರ ಜಿಲ್ಲೆಯ ಜನತೆಯಲ್ಲೂ ಸಹ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ನಾನು ಇವತ್ತು ಕೋಲಾರ ಜಿಲ್ಲೆಯ ತೋಟದ ಒಂದಲ್ಲಿದ್ದೇನೆ. ಈ ದೃಶ್ಯ ನೋಡೋದಾದರೆ ಇಲ್ಲಿ ಏನು ಹೂಕೋಸು ಬೆಳೆದಿರುವಂಥದ್ದು. ಆದರೆ ಇದು ಯಾವ ರೀತಿಯ ಗುಣಮಟ್ಟ ಇದೆ ಅನ್ನೋದು ಇವತ್ತು ನಿಜಕ್ಕೂ ಒಂದು ರೀತಿಯ ಆತಂಕಕಾರಿ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೋಲಾರ ಜಿಲ್ಲೆಯ ಭೂಮಿ ಫಲವತ್ತತೆ ಹಾಳಾಗಿದೆ ಎಂಬ ವರದಿ ಈಗಾಗಲೇ ಸಿಕ್ಕಿರುವಂಥದ್ದು. ನೀವು ದೃಶ್ಯ ನೋಡೋದಾದರೆ ಇದು ಕೋಲಾರ ಜಿಲ್ಲೆಯ ಭೂಮಿ ಮಣ್ಣಾಗಿರುವಂಥದ್ದು. ಇದು ಇವತ್ತು 70% ಏನು ಫಲವತ್ತತೆ ಕಳೆದುಕೊಂಡಿದೆ ಎಂಬ ಏನು ವರದಿ ಸಹ ಸಿಕ್ಕಿರುವಂಥದ್ದು. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಕೋಲಾರ ಜಿಲ್ಲೆಯ ಭೂಮಿ ಇವತ್ತು ಸಾಕಷ್ಟು ಹಾಳಾಗಿದೆ ಎಂಬ ವರದಿ ಲಭಿಸಿರುವಂಥದ್ದು. ಆದರೆ ಇದಕ್ಕೆ ಯಾರು ಹೊಣೆಗಾರರು ಮತ್ತು ಯಾರು ಕಾರಣಕರ್ತರು ಎಂಬುದು ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇಲ್ಲಿ ರೈತ ತಪ್ಪು ಮಾಡಿದಾನ ಅಥವಾ ಇಲ್ಲಿರುವಂಥ ಅಧಿಕಾರಿಗಳು ತಪ್ಪು ಮಾಡಿದಾರ ಎಂಬುದು ಒಂದು ರೀತಿಯ ಪ್ರಶ್ನೆ ಮೂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಏನು ಸಾಕಷ್ಟು ರಾಸಾಯನಿಕ ವಸ್ತುಗಳು ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಏನು ತನ್ನ ಭೂಮಿಯ ಫಲವತ್ತತೆ ಹಾಳಾಗಿದೆ. ಈ ನಿಟ್ಟಿನಲ್ಲಿ ಏನು ರೈತ ಬೆಳೆಯುವಂತಹ ಬೆಳೆ ಸಹ ಏನು ಒಂದು ಗುಣಮಟ್ಟದಲ್ಲಿ ಬರ್ತಾ ಇಲ್ಲ ಎಂಬ ಮಾತು ಸಹ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಏನು ಅಧಿಕಾರಿಗಳ ಹೊಣೆ ಮಾಡಬೇಕಾ ಅಥವಾ ರೈತ ಸ್ವಯಂಕೃತ ಅಪರಾಧದಿಂದ ಈ ರೀತಿಯ ಮಾಡಿಕೊಂಡಿದ್ದಾನೆ ಎಂಬುದು ಒಂದು ರೀತಿಯ ಪ್ರಶ್ನೆ ಮೂಡಿರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಪರಿಣಾಮ ಇಲ್ಲಿನ ಜನರ ಜೊತೆಗೆ ರೈತರ ಮೇಲೂ ಸಹ ಬೀಳುತ್ತೆ ಅನ್ನೋದು ಈಗಾಗಲೇ ದೃಢಪಟ್ಟಿರುವಂಥದ್ದು. ನೀವು ದೃಶ್ಯ ನೋಡೋದಾದರೆ ಇದು ಈ ತೋಟದಲ್ಲಿರುವಂತಹ ಏನು ಹೂಕೋಸು ಇರ್ಬೋದು. ಆದರೆ ಇದರ ಗುಣಮಟ್ಟ ಇವತ್ತು ಕಳೆದುಕೊಂಡು ರೈತ ಸಹ ಇವತ್ತು ಬೆಲೆ ಮಾರುಕಟ್ಟೆಯಲ್ಲಿ ಸಿಗದ ಕಾರಣ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ಕೋಲಾರದ ರೈತ ಮುಖಂಡರಿದ್ದಾರೆ, ಅವ್ರು ಕೇಳೋಣ ಈ ಕೋಲಾರ ಜಿಲ್ಲೆಯ ಭೂಮಿಯ ಫಲವತ್ತತೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸರ್ ಏನಾಗಿದೆ ಸರ್ ಭೂಮಿಯ ಫಲವತ್ತತೆ ಇವತ್ತು ಕೋಲಾರದ? ಸರ್, ಭೂಮಿ ಒಂಥರ ನಮ್ಮ ತಾಯಿಗೂ ಮಗನಿಗೂ ಇರೋಂಥ ಸಂಬಂಧ, ರೈತನಿಗೂ ಮತ್ತು ಭೂಮಿಗಿರೋಂಥ ಸಂಬಂಧ. ಸುಮಾರು 20 ವರ್ಷಗಳಿಂದ ಕೋಲಾರ ಜಿಲ್ಲೆ ಇಡೀ ದೇಶ ಮತ್ತು ರಾಜ್ಯದಲ್ಲೇ ಪ್ರಥಮ ತರಕಾರಿ ಬೆಳೆ ಜಿಲ್ಲೆ ಆಗಿತ್ತು. ವರ್ಷ ಪೂರ್ತಿ 3 ತಿಂಗಳಿಗೆ ಒಂದೊಂದು ಬೆಳೆ ಬೆಳ್ಕೊಂಡು ಅಧಿಕಾರಿಗಳು ಅದೇ ರೀತಿ ಕೋಸ ಆಯ್ತಾ ಟೊಮಾಟೊ ಇಡು, ಟೊಮಾಟೊ ಆಯ್ತಾ ಕ್ಯಾಪ್ಸಿಕಮ್ ಮಾಡು, ಈ ರೀತಿ ಮಾಡಿ ಅದ್ರ ಜೊತೆಗೆ ರೈತ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಕೆರೆ ಗೋಡು ಇವೆಲ್ಲ ಸೇರಿಸೋದು ಸ್ವಲ್ಪ ಕಮ್ಮಿ ಮಾಡಿದ. ಕಾರಣ ಅಂದರೆ ಲಾಭದಾಯಕ ಅಲ್ಲ, ಕೂಲಿ ವೆಚ್ಚ ಇದಾಗಿ ಇವತ್ತು ಬರೀ ಕಾಂಪ್ಲೆಕ್ಸ್. ಅಧಿಕಾರಿಗಳು ಏನು ಹೇಳ್ತಾರೆ 19 ಹಾಕು, 20 ಹಾಕು, ಬೇಗ ಬೆಳೆ ಬರ್ತದೆ ಅಂತೇಳಿ. ಬೆಳೆ ಚೆನ್ನಾಗಿ ಬರ್ತಿದೆ, ಬೆಳೆ ಇವತ್ತು ಏನಿಲ್ಲ ಬೆಳೆ ಬರ್ತದೆ. ಆದರೆ 10 ಟನ್ ಆಗೋ ಜಾಗದಲ್ಲಿ 5 ಟನ್ ಬರ್ತಿದೆ. ಎಕರೆಗೆ 4,000 ಟೊಮಾಟೊ ಬಾಕ್ಸ್ ಕೀಳ್ತಾ ಇದ್ದು ಇವತ್ತು 500 ಬಾಕ್ಸ್ ಬಂದಿದೆ. ವೈರಸ್ ಮೊದಲು ನಾನು ವ್ಯವಸಾಯ 12 ವರ್ಷಗಳ ಹಿಂದ್ಗಡೆ 25ರಿಂದ 40 ಸಾವಿರ ಖರ್ಚು ಬಂದರೆ ಅಂತಾರೆ ಟೊಮೆಟೊಗೆ. ಇವತ್ತು 4 ಲಕ್ಷ ಔಷಧಿಗೆ ಬರ್ತಿದೆ. ಅಂದರೆ ಇವ್ರು ಕೇಳಿದ್ರೆ ಪ್ರತಿ ಅಂಗಡಿಯಲ್ಲೂ ಕೇಳೋ ಅಂಗಡಿಯವನೇ ಡಾಕ್ಟ್ರ್ ಆಗಿದ್ದಾನೆ, ಅಧಿಕಾರಿಗಳು ಯಾರೂ ಇಲ್ಲ. ಯಾವುದೋ ಭಯ ಔಷಧಿ ಅಂತ ಕೊಟ್ಟು ವಾರಕ್ಕೆ 2 ಸಾರಿ ಒಯ್ಯಬೇಕು. ಕನಿಷ್ಠ ಪಕ್ಷ ಮನೆಯಲ್ಲಿ ಈ ಇರುವೆ ಉಜ್ಜಂತ ಸೀಮೆ ಸುಣ್ಣದಲ್ಲಿ ಇರುವೆಗಳು ಸೊಳ್ಳೆಗಳೆಲ್ಲ ಸಹಿತ ಸೊಳ್ಳೆ ಬತ್ತಿಯಲ್ಲಿ 2 ರೂಪಾಯಿ ಬತ್ತಿಯಲ್ಲಿ ಇಲ್ಲಿ 2,000 ರೂಪಾಯಿ ಲೀಟ್ರಿಗೆ ಔಷಧಿ ಕೊಟ್ಟರು ತೋಟದಲ್ಲಿರೋಂಥ ಸೊಳ್ಳೆ ಹೋಗಲ್ಲ. ಅಂದರೆ ಇನ್ನಿಷ್ಟು ಗುಣಮಟ್ಟ ಇದೆ, ಅದೆಲ್ಲ ಇದೆ ಏನಾಗಿದೆ. ಇವತ್ತು ರಾಜ್ಯ ಸರ್ಕಾರಗಳಿಗೆ ಮತ್ತು ಇಲ್ಲಿನ ಅಧಿಕಾರಿಗಳಿಗೆ, ಏನು ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಇವರಿಗೆ ಗೊಬ್ಬರ ಮತ್ತು ಬೀಜ ಮತ್ತು ಗೊಬ್ಬರ ಮತ್ತು ಔಷಧಿಗಳ ಮೇಲೆ ಹತೋಟಿ ಯಾರಿಗೂ ಇಲ್ಲ. ಕಾರಣ ಅಂದರೆ ಅವನೇನೋ ಬರ್ತಾನೆ ಕಂಪ್ನಿ, ಅವನು ಇವ್ರಿಗೆ ಒಂದಷ್ಟು ಕೊಡ್ತಾನೆ, ಅವನು ಯಾವ ಔಷಧಿನ ಮಾಡ್ಕೊಂಡು ಹೋಗೋದೇನು. ಒಂದು ಬೆಳೆಗೆ 20ರಿಂದ 25 ಸಾರಿ ಔಷಧಿ ಹೊಡೆದ್ರೆ ಅದು ಏನಾಗುತ್ತೆ? ಭೂಮಿ ಔಷಧಿ ಹೊಡೆದಿಲ್ಲ ಭೂಮಿಗೆ ಹೋಗ್ತದೆ. ಹೂಕೋಸು ಚೆನ್ನಾಗಿ ಬರ್ತಿದೆ, ಬರಲ್ಲ ಅಂತಿಲ್ಲ, ನೋಡೋಕೆ ಬೆಳ್ಳಗಾಯಿದೆ. ಆದರೆ ಅದು ತಿನ್ನೋ ವಿಷಯ ಏನು ಇವತ್ತು ವರದಿ ಕೊಟ್ಟಿದ್ದಾರೆ ಅದು ಸತ್ಯ. ಭೂಮಿ ತಾಯಿ ಬರೀ ನೋಡಿ ಈ ರೀತಿ ಕೈ ಹಿಡ್ಕೊಂಡು ಈ ರೀತಿ ಸ್ಮೆಲ್ ನೋಡಿದ್ರೆ ಒಂಥರ ಗಂಧದ ವಾಸನೆ ಬರೋಂಥ ಅದು ಇವತ್ತು ಗಂಧ ಅಲ್ಲ, ಇದು ಏನು ಒಂಥರ ನಾವು ಕುರಿ ಇಕ್ಕೆ ಎತ್ಕೊಂಡು ಕೈಯಲ್ಲಿದ್ದಂಗಿದೆ ಹೇಳ್ತಾ. ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಒಂದು ಕಡೆ ರೈತನೂ ಕಾರಣ ಅಂದರೆ ಭೂಮಿನ ವರ್ಷಕ್ಕೆ 2 ಬೆಳೆ ತಗೊಂಡು ಬಿಡಿಲ್ಲ, ಭೂಮಿಗೆ ಒಂದು ಬಿಡು ಅನ್ನೋದು ಬಿಡಿಲ್ಲ. ಅದ್ರ ಜೊತೆಗೆ ತೋಟಗಾರಿಕೆ ಮತ್ತು ಕೃಷಿ ಅಧಿಕಾರಿಗಳ ಬೇಜವಾಬ್ದಾರಿ. ಯಾವ ಗೊಬ್ಬರನ ಹಾಕಲಿ ಅವರೇ ಪ್ರಪೋಸ್ ಮಾಡಿ ಒಂದು ರೀತಿಯ ಏನು ರೈತನ ಸ್ವಯಂಕೃತ ಅಪರಾಧ ಅಂತಾನೆ ಅನ್ಬೋದಾ ಅಂತ. ಸರ್, ರೈತಂದು ಇದರಲ್ಲಿ 20% ತಪ್ಪು. ಕಾರಣ ಅಂದರೆ ಅಧಿಕಾರಿಗಳು ಬಂದು ಈ ಬೆಳೆ ಇಡಬೇಡಪ್ಪ, ಈ ಸಾರಿ ಟೊಮಾಟೊ ಇಟ್ಟಿದೆಯಾ ಬೇಡ ಅಂತ ಹೇಳಿದರೆ ಕೇಳಿದೆ. ಒಬ್ಳಿಗೊಂದೊಂದು ಕೃಷಿ ಅಧಿಕಾರಿ ಇದೆ, ಒಬ್ಳಿಗೊಂದು ತೋಟಗಾರಿ. ಯಾವೊಂದು ತೋಟದ ಹತ್ರ ಯಾರೂ ಬರ್ತಾಯಿಲ್ಲ.
ಕೋಲಾರ ಜಿಲ್ಲೆಯಲ್ಲಿರೋಂಥ ರಸಗೊಬ್ಬರ ಅಂಗಡಿಗಳು ಇಡೀ ರಾಜ್ಯದಲ್ಲಿ ಎಲ್ಲಿ ಇಲ್ಲ. ಎಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳು ಕೋಲಾರ ಜಿಲ್ಲೆಯಲ್ಲಿದೆ. ಯಾರಾದರೂ ಕೇಳಿ ಹೇಳ್ತಾ ನಾವು ಟೊಮಾಟೋಗೆ ಔಷಧಿ ಕೊಡ್ತೀರಿ, ಕ್ಯಾಪ್ಸಿಕೆ. ಇವರು ಯೋಗ್ಯತೆಗೆ ಸೊಳ್ಳೆ ಕಂಟ್ರೋಲ್ ಮಾಡೋ ಔಷಧಿ ಇವಾಗ ಕಂಡುಹಿಡಿದಿಲ್ಲ, ವೈರಸ್ಗೆ ಔಷಧಿ ಕಂಡುಹಿಡಿದಿಲ್ಲ, ಇನ್ನೇನು ಮಾಡ್ತಾ ಇದ್ದಾರೆ ಆಯಿತಾ. ಇದು ಸರ್ ಈಗ ಇದೇ ರೀತಿ ಮುಂದುವರೆದ್ರೆ ರೈತನ ಪರಿಸ್ಥಿತಿ ಏನಾಗ್ಬೋದು ಮತ್ತು ಈ ಜಿಲ್ಲೆಯ ಭೂಮಿಯ ಪರಿಸ್ಥಿತಿ ಏನಾಗ್ಬೋದು ಸರ್? ಕೋಲಾರ ಜಿಲ್ಲೆಯಲ್ಲಿ ವ್ಯವಸಾಯನ ಒಂದು ಮತ್ತೆ ಭೂಮಿಗೆ ನಾವು ಫಲವತ್ತತೆ ಕೊಟ್ಟು ಕಾಂಪೋಸ್ಟು ಅದೇನು ಸೂಡಾಮೋನ್ ಡೈಕಮೋನ್ ಏನು ರೀತಿ ಭೂಮಿಗೆ ಬೇಕಾದಂಥ ಒಂದು ಲವಣಗಳು ಮತ್ತು ಸತ್ವಗಳು ನಾವು ಕೊಡದೆ ಹೋದರೆ ರಾಸಾಯನಿಕ ಶೇಕಡ 80% ಕಮ್ಮಿ ಮಾಡಬೇಕು. ಏನು ನಾವು ತೋಟಕ್ಕೆ ಸ್ಪ್ರೇ ಮಾಡ್ತೀವಿ ಕೆಮಿಕಲ್ಸ್, ಶೇಕಡ 80% ಅದನ್ನು ಕಮ್ಮಿ ಮಾಡಿದಾಗ ಮಾತ್ರ ಬೆಳೆ ಬರ್ತದೆ. ಇನ್ನೊಂದು ಕಠೋರವಾದ ಸತ್ಯ ಹೇಳಿದರೆ ಯಾಕಂದರೆ ಅವ್ರ ಅಧಿಕಾರಿಗಳು ಜನ್ನೊಳನೇ ತೋಟದಲ್ಲಿ ಕಾಣಿಸ್ತಿಲ್ಲ. ಯಾವತ್ತು ಜನ್ನೊಣ ಪರಾಗಸ್ಪರ್ಶಕ್ಕೆ ಜನ್ನೊಣ ಆಗಲಿ ಬೇರೆ ಒಂದು ನೊಣ ಆಗಲಿಕ್ಕೆ ಪರಾಗಸ್ಪರ್ಶಕ್ಕೆ ಕಾಣಿಸಿಲ್ಲ ಅಂದರೆ ಅವತ್ತು ಫಸಲು ಬರೋದಂತಂದು ಕಮ್ಮಿ ಆಗ್ತಿದೆ. ಯಾಕೆ ಜನ್ನೊಣ ಕಾಣಿಸ್ತಿಲ್ಲ ಅಂದರೆ ಔಷಧಿಗಳ ಒಂದು ಕೊರತೆ. ಸರ್ಕಾರ ಕೂಡಲೇ ಜಿಲ್ಲೆಗೆ ಒಂದು ವಿಶೇಷವಾದ ಒಂದು ಗೋಷ್ಠಿ ಮಾಡಿ ಆಯಿತಾ, ಒಂದು ಕೆಲವು ದಿವಸ ಒಂದು ಭೂಮಿ ಫಲವತ್ತೆ ಬರೋಕ್ಕೆ ಒಂದಷ್ಟು ಪೋಷಕಾಂಶಗಳು ಸರ್ಕಾರದ ವತಿಯಿಂದ ಕೊಟ್ಟು ರೈತನಲ್ಲಿ ಒಂದು ಜಾಗೃತಿ ಮೂಡಿಸಿ ವರ್ಷಕ್ಕೆ 1 ಬೆಳೆನೋ 2 ಬೆಳೆನೋ ಮಾಡಿರಿ, ಇಂಥ ವಲಯದಲ್ಲಿ ಇಂಥ ಬೆಳೆ ಮಾಡಿರಿ ಅನ್ನೋ ಒಂದು ಇದಾದಾಗ ಮಾತ್ರ ಇದಾಗುತ್ತೆ. ಅದರ ಜೊತೆಗೆ ಈ ಔಷಧಿ ಕಂಪ್ನಿಗಳಿಗೆ ಸರ್ಕಾರದಲ್ಲಿ ಒಂದೇ ಒಂದು ನಯಾ ಪೈಸೆಯಷ್ಟು ಇದು ಇಡ್ತಾ ಇಲ್ಲ ಅಂದರೆ ಇವತ್ತು ಕೋಲಾರ ಜಿಲ್ಲೆ, ನಾಳೆ ಚಿಕ್ಕಬಳ್ಳಾಪುರ, ನಾಳೆ ಬೀದರು, ನಾಳೆ ಗುಲ್ಬರ್ಗ, ಈ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಹಣ ಮಾಡ್ಕೊಬೇಕು. ರೈತನ ಸಾಯಲಿ ಭೂಮಿಯನ್ನು ಸಾಯಲಿ ಸರ್. ಇದು ಇವತ್ತು ನಾವು ಸುಮ್ಮನೆ ಬಟ್ಟೆ ಹಾಕ್ಕೊಂಡು ನಾನು ರೈತ ಅಂತ ಹೇಳ್ಕೊಳ್ಳೋದು ಬೇಡ. ಇವತ್ತು ನಾವು ಭೂಮಿ ತಾಯಿನ ನಮ್ಮ ಹೆತ್ತ ತಾಯಿಗೆ ವಿಷಯ ಇದ್ದಂಗೆ ನಾವು ಭೂಮಿ ತಾಯಿಗೆ ವಿಷಯ ಇಟ್ಟಿದ್ದೀರಿ. ಇದಕ್ಕೆ ರೈತನೂ ಕಾರಣ, ಅಧಿಕಾರಿಗಳು ಸಂಪೂರ್ಣ ಕಾರಣ, ಗೊಬ್ಬರಂಗಡಿಯವನ ಕಾರಣ, ಬಹುರಾಷ್ಟ್ರೀಯ ಕಂಪ್ನಿಗಳ ಕಾರಣ. ಇವರೆಲ್ಲ ಸೇರ್ಕೊಂಡು ಭೂಮಿ ತಾಯಿನ ಜೀವಂತವಾಗಿ ಸಾಯಿಸಿ ಮುಚ್ಚಕ್ಕೆ ಕೊಟ್ಟಿದ್ದೀರಿ. ಇಷ್ಟೊತ್ತು ಹೇಳ್ಬೋದು. ಇವಿಷ್ಟು ರೈತ ಮುಖಂಡನ ಮಾತಾಡಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಈ ಹಾಳಾಗಿರುವಂತಹ ಭೂಮಿಯನ್ನು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ಏನು ಒಂದಷ್ಟು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದರ ಜೊತೆಗೆ ಸರ್ಕಾರ ಸಹ ಎಚ್ಚೆತ್ತುಕೊಳ್ಳಬೇಕೆಂಬುದು ಏನು ರೈತರ ಮಾತಾಗಿರುವಂಥದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಇಡೀ ರಾಜ್ಯಕ್ಕೆ ಏನು ಕೋಲಾರ ಜಿಲ್ಲೆ ತರಕಾರಿಗಳನ್ನು ಕೊಡ್ತಾ ಇತ್ತು. ಆದರೆ ಇವತ್ತು ತರಕಾರಿ ಬೆಳೆಯೋದಕ್ಕೆ ಇವತ್ತು ರೈತ ಏನು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದರಲ್ಲೂ ಸಹ ಏನು ಇತ್ತೀಚೆಗೆ ಬಂದಿರುವಂತಹ ವರದಿ ಇವತ್ತು ರೈತನ ಜೊತೆಗೆ ಕೋಲಾರ ಜಿಲ್ಲೆಯ ಜನತೆಯಲ್ಲೂ ಸಹ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ನಾನು ಇವತ್ತು ಕೋಲಾರ ಜಿಲ್ಲೆಯ ತೋಟದ ಒಂದಿಲ್ಲಿದ್ದೇನೆ. ಈ ದೃಶ್ಯ ನೋಡೋದಾದರೆ ಇಲ್ಲಿ ಏನು ಹೂಕೋಸು ಬೆಳೆದಿರುವಂಥದ್ದು. ಆದರೆ ಇದು ಯಾವ ರೀತಿಯ ಗುಣಮಟ್ಟ ಇದೆ ಅನ್ನೋದು ಇವತ್ತು ನಿಜಕ್ಕೂ ಒಂದು ರೀತಿಯ ಆತಂಕಕಾರಿ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೋಲಾರ ಜಿಲ್ಲೆಯ ಭೂಮಿ ಫಲವತ್ತತೆ ಹಾಳಾಗಿದೆ ಎಂಬ ವರದಿ ಈಗಾಗಲೇ ಸಿಕ್ಕಿರುವಂಥದ್ದು. ನೀವು ದೃಶ್ಯ ನೋಡೋದಾದರೆ ಇದು ಕೋಲಾರ ಜಿಲ್ಲೆಯ ಭೂಮಿ ಮಣ್ಣಾಗಿರುವಂಥದ್ದು. ಇದು ಇವತ್ತು ಶೇಕಡ 70% ಏನು ಫಲವತ್ತತೆ ಕಳೆದುಕೊಂಡಿದೆ ಎಂಬ ಏನು ವರದಿ ಸಹ ಸಿಕ್ಕಿರುವಂಥದ್ದು. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಕೋಲಾರ ಜಿಲ್ಲೆಯ ಭೂಮಿ ಇವತ್ತು ಸಾಕಷ್ಟು ಹಾಳಾಗಿದೆ ಎಂಬ ವರದಿ ಲಭಿಸಿರುವಂಥದ್ದು. ಆದರೆ ಇದಕ್ಕೆ ಯಾರು ಹೊಣೆಗಾರರು ಮತ್ತು ಯಾರು ಕಾರಣಕರ್ತರು ಎಂಬುದು ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇಲ್ಲಿ ರೈತ ತಪ್ಪು ಮಾಡಿದಾನ ಅಥವಾ ಇಲ್ಲಿರುವಂಥ ಅಧಿಕಾರಿಗಳು ತಪ್ಪು ಮಾಡಿದಾರ ಎಂಬುದು ಒಂದು ರೀತಿಯ ಪ್ರಶ್ನೆ ಮೂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಏನು ಸಾಕಷ್ಟು ರಾಸಾಯನಿಕ ವಸ್ತುಗಳು ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಏನು ತನ್ನ ಭೂಮಿಯ ಫಲವತ್ತತೆ ಹಾಳಾಗಿದೆ. ಈ ನಿಟ್ಟಿನಲ್ಲಿ ಏನು ರೈತ ಬೆಳೆಯುವಂತಹ ಬೆಳೆ ಸಹ ಏನು ಒಂದು ಗುಣಮಟ್ಟದಲ್ಲಿ ಬರ್ತಾ ಇಲ್ಲ ಎಂಬ ಮಾತು ಸಹ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಏನು ಅಧಿಕಾರಿಗಳ ಹೊಣೆ ಮಾಡಬೇಕಾ ಅಥವಾ ರೈತ ಸ್ವಯಂಕೃತ ಅಪರಾಧದಿಂದ ಈ ರೀತಿಯ ಮಾಡಿಕೊಂಡಿದ್ದಾನೆ ಎಂಬುದು ಒಂದು ರೀತಿಯ ಪ್ರಶ್ನೆ ಮೂಡಿರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಪರಿಣಾಮ ಇಲ್ಲಿನ ಜನರ ಜೊತೆಗೆ ರೈತರ ಮೇಲೂ ಸಹ ಬೀಳುತ್ತೆ ಅನ್ನೋದು ಈಗಾಗಲೇ ದೃಢಪಟ್ಟಿರುವಂಥದ್ದು. ನೀವು ದೃಶ್ಯ ನೋಡೋದಾದರೆ ಇದು ಈ ತೋಟದಲ್ಲಿರುವಂತಹ ಏನು ಹೂಕೋಸು ಇರ್ಬೋದು. ಆದರೆ ಇದರ ಗುಣಮಟ್ಟ ಇವತ್ತು ಕಳೆದುಕೊಂಡು ರೈತ ಸಹ ಇವತ್ತು ಬೆಲೆ ಮಾರುಕಟ್ಟೆಯಲ್ಲಿ ಸಿಗದ ಕಾರಣ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ಕೋಲಾರದ ರೈತ ಮುಖಂಡರಿದ್ದಾರೆ, ಅವ್ರು ಕೇಳೋಣ ಈ ಕೋಲಾರ ಜಿಲ್ಲೆಯ ಭೂಮಿಯ ಫಲವತ್ತತೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸರ್ ಏನಾಗಿದೆ ಸರ್ ಭೂಮಿಯ ಫಲವತ್ತತೆ ಇವತ್ತು ಕೋಲಾರದ? ಸರ್ ಭೂಮಿ ಒಂಥರ ನಮ್ಮ ತಾಯಿಗೂ ಮಗನಿಗೂ ಇರೋಂಥ ಸಂಬಂಧ, ರೈತನಿಗೂ ಮತ್ತು ಭೂಮಿಗಿರೋಂಥ ಸಂಬಂಧ. ಸುಮಾರು 20 ವರ್ಷಗಳಿಂದ ಕೋಲಾರ ಜಿಲ್ಲೆ ಇಡೀ ದೇಶ ಮತ್ತು ರಾಜ್ಯದಲ್ಲೇ ಪ್ರಥಮ ತರಕಾರಿ ಬೆಳೆ ಜಿಲ್ಲೆ ಆಗಿತ್ತು. ವರ್ಷ ಪೂರ್ತಿ 3 ತಿಂಗಳಿಗೆ ಒಂದೊಂದು ಬೆಳೆ ಬೆಳ್ಕೊಂಡು ಅಧಿಕಾರಿಗಳು ಅದೇ ರೀತಿ
ಕೋಸ ಆಯ್ತಾ ಟೊಮಾಟೊ ಇಡು, ಟೊಮಾಟೊ ಆಯ್ತಾ ಕ್ಯಾಪ್ಸಿಕಮ್ ಮಾಡು, ಈ ರೀತಿ ಮಾಡಿ. ಅದ್ರ ಜೊತೆಗೆ ರೈತ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಕೆರೆ ಗೋಡು ಇವೆಲ್ಲ ಸೇರಿಸೋದು ಸ್ವಲ್ಪ ಕಮ್ಮಿ ಮಾಡಿದ. ಕಾರಣ ಅಂದರೆ ಲಾಭದಾಯಕ ಅಲ್ಲ, ಕೂಲಿ ವೆಚ್ಚ ಇದಾಗಿ ಇವತ್ತು ಬರೀ ಕಾಂಪ್ಲೆಕ್ಸ್. ಅಧಿಕಾರಿಗಳು ಏನು ಹೇಳ್ತಾರೆ, 19 ಹಾಕು, 20 ಹಾಕು, ಬೇಗ ಬೆಳೆ ಬರ್ತದೆ ಅಂತೇಳಿ. ಬೆಳೆ ಚೆನ್ನಾಗಿ ಬರ್ತಿದೆ, ಬೆಳೆ ಇವತ್ತು ಏನಿಲ್ಲ ಬೆಳೆ ಬರ್ತದೆ. ಆದರೆ 10 ಟನ್ ಆಗೋ ಜಾಗದಲ್ಲಿ 5 ಟನ್ ಬರ್ತಿದೆ. ಎಕರೆಗೆ 4,000 ಟೊಮಾಟೊ ಬಾಕ್ಸ್ ಕೀಳ್ತಾ ಇದ್ದು ಇವತ್ತು 500 ಬಾಕ್ಸ್ ಬಂದಿದೆ. ವೈರಸ್ ಮೊದಲು ನಾನು ವ್ಯವಸಾಯ 12 ವರ್ಷಗಳ ಹಿಂದ್ಗಡೆ 25ರಿಂದ 40 ಸಾವಿರ ಖರ್ಚು ಬಂದರೆ ಅಂತಾರೆ ಟೊಮೆಟೊಗೆ. ಇವತ್ತು 4 ಲಕ್ಷ ಔಷಧಿಗೆ ಬರ್ತಿದೆ. ಅಂದರೆ ಇವ್ರು ಕೇಳಿದ್ರೆ ಪ್ರತಿ ಅಂಗಡಿಯಲ್ಲೂ ಕೇಳೋ ಅಂಗಡಿಯವನೇ ಡಾಕ್ಟ್ರ್ ಆಗಿದ್ದಾನೆ. ಅಧಿಕಾರಿಗಳು ಯಾರೂ ಇಲ್ಲ. ಯಾವುದೋ ಭಯ ಔಷಧಿ ಅಂತ ಕೊಟ್ಟು ವಾರಕ್ಕೆ 2 ಸಾರಿ ಒಯ್ಯಬೇಕು. ಕನಿಷ್ಠ ಪಕ್ಷ ಮನೆಯಲ್ಲಿ ಈ ಇರುವೆ ಉಜ್ಜಂತ ಸೀಮೆ ಸುಣ್ಣದಲ್ಲಿ ಇರುವೆಗಳು ಸೊಳ್ಳೆಗಳೆಲ್ಲ ಸಹಿತ ಸೊಳ್ಳೆ ಬತ್ತಿಯಲ್ಲಿ 2 ರೂಪಾಯಿ ಬತ್ತಿಯಲ್ಲಿ ಇಲ್ಲಿ 2,000 ರೂಪಾಯಿ ಲೀಟ್ರಿಗೆ ಔಷಧಿ ಕೊಟ್ಟರು ತೋಟದಲ್ಲಿರೋಂಥ ಸೊಳ್ಳೆ ಹೋಗಲ್ಲ. ಅಂದರೆ ಇನ್ನಿಷ್ಟು ಗುಣಮಟ್ಟ ಇದೆ, ಅದೆಲ್ಲ ಇದೆ ಏನಾಗಿದೆ. ಇವತ್ತು ರಾಜ್ಯ ಸರ್ಕಾರಗಳಿಗೆ ಮತ್ತು ಇಲ್ಲಿನ ಅಧಿಕಾರಿಗಳಿಗೆ, ಏನು ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಇವರಿಗೆ ಗೊಬ್ಬರ ಮತ್ತು ಬೀಜ ಮತ್ತು ಗೊಬ್ಬರ ಮತ್ತು ಔಷಧಿಗಳ ಮೇಲೆ ಹತೋಟಿ ಯಾರಿಗೂ ಇಲ್ಲ. ಕಾರಣ ಅಂದರೆ ಅವನೇನೋ ಬರ್ತಾನೆ ಕಂಪ್ನಿ, ಅವನು ಇವ್ರಿಗೆ ಒಂದಷ್ಟು ಕೊಡ್ತಾನೆ, ಅವನು ಯಾವ ಔಷಧಿನ ಮಾಡ್ಕೊಂಡು ಹೋಗೋದೇನು. ಒಂದು ಬೆಳೆಗೆ 20ರಿಂದ 25 ಸಾರಿ ಔಷಧಿ ಹೊಡೆದ್ರೆ ಅದು ಏನಾಗುತ್ತೆ? ಭೂಮಿ ಔಷಧಿ ಹೊಡೆದಿಲ್ಲ, ಭೂಮಿಗೆ ಹೋಗ್ತದೆ. ಹೂಕೋಸು ಚೆನ್ನಾಗಿ ಬರ್ತಿದೆ, ಬರಲ್ಲ ಅಂತಿಲ್ಲ, ನೋಡೋಕೆ ಬೆಳ್ಳಗಾಯಿದೆ. ಆದರೆ ಅದು ತಿನ್ನೋ ವಿಷಯ ಏನು ಇವತ್ತು ವರದಿ ಕೊಟ್ಟಿದ್ದಾರೆ ಅದು ಸತ್ಯ. ಹೇಳಿದ ಭೂಮಿ ತಾಯಿ ಬರೀ ನೋಡಿ, ಈ ರೀತಿ ಕೈ ಹಿಡ್ಕೊಂಡು ಈ ರೀತಿ ಸ್ಮೆಲ್ ನೋಡಿದ್ರೆ ಒಂಥರ ಗಂಧದ ವಾಸನೆ ಬರೋಂಥ ಅದು ಇವತ್ತು ಗಂಧ ಅಲ್ಲ, ಇದು ಏನು ಒಂಥರ ನಾವು ಕುರಿ ಇಕ್ಕೆ ಎತ್ಕೊಂಡು ಕೈಯಲ್ಲಿದ್ದಂಗಿದೆ. ಹೇಳ್ತಾ ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಒಂದು ಕಡೆ ರೈತನೂ ಕಾರಣನೇ. ಕಾರಣ ಅಂದರೆ ಭೂಮಿನ ವರ್ಷಕ್ಕೆ 2 ಬೆಳೆ ತಗೊಂಡು ಬಿಡಿಲ್ಲ, ಭೂಮಿಗೆ ಒಂದು ಬಿಡು ಅನ್ನೋದು ಬಿಡಿಲ್ಲ. ಅದ್ರ ಜೊತೆಗೆ ತೋಟಗಾರಿಕೆ ಮತ್ತು ಕೃಷಿ ಅಧಿಕಾರಿಗಳ ಬೇಜವಾಬ್ದಾರಿ. ಯಾವ ಗೊಬ್ಬರನ ಹಾಕಲಿ ಅವರೇ ಪ್ರಪೋಸ್ ಮಾಡಿ ಒಂದು ರೀತಿಯ ಏನು ರೈತನ ಸ್ವಯಂಕೃತ ಅಪರಾಧ ಅಂತಾನೆ ಅನ್ಬೋದಾ ಅಂತ ಸರ್. ರೈತಂದು ಇದರಲ್ಲಿ 20% ತಪ್ಪು. ಕಾರಣ ಅಂದರೆ ಅಧಿಕಾರಿಗಳು ಬಂದು ಈ ಬೆಳೆ ಇಡಬೇಡಪ್ಪ, ಈ ಸಾರಿ ಟೊಮಾಟೊ ಇಟ್ಟಿದೆಯಾ ಬೇಡ ಅಂತ ಹೇಳಿದರೆ ಕೇಳಿದೆ. ಒಬ್ಳಿಗೊಂದೊಂದು ಕೃಷಿ ಅಧಿಕಾರಿ ಇದೆ, ಒಬ್ಳಿಗೊಂದು ತೋಟಗಾರಿ. ಯಾವೊಂದು ತೋಟದ ಹತ್ರ ಯಾರೂ ಬರ್ತಾಯಿಲ್ಲ. ಕೋಲಾರ ಜಿಲ್ಲೆಯಲ್ಲಿರೋಂಥ ರಸಗೊಬ್ಬರ ಅಂಗಡಿಗಳು ಇಡೀ ರಾಜ್ಯದಲ್ಲಿ ಎಲ್ಲಿ ಇಲ್ಲ. ಎಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳು ಕೋಲಾರ ಜಿಲ್ಲೆಯಲ್ಲಿದೆ. ಯಾರಾದರೂ ಕೇಳಿ ಹೇಳ್ತಾ ನಾವು ಟೊಮಾಟೊಗೆ ಔಷಧಿ ಕೊಡ್ತೀರಿ, ಕ್ಯಾಪ್ಸಿಕಮ್. ಇವರು ಯೋಗ್ಯತೆಗೆ ಸೊಳ್ಳೆ ಕಂಟ್ರೋಲ್ ಮಾಡೋ ಔಷಧಿ ಇವಾಗ ಕಂಡುಹಿಡಿದಿಲ್ಲ, ವೈರಸ್ಗೆ ಔಷಧಿ ಕಂಡುಹಿಡಿದಿಲ್ಲ. ಇನ್ನೇನು ಮಾಡ್ತಾಯಿದ್ದಾರೆ ಆಯಿತಾ? ಇದು ಸರ್, ಈಗ ಇದೇ ರೀತಿ ಮುಂದುವರೆದ್ರೆ ರೈತನ ಪರಿಸ್ಥಿತಿ ಏನಾಗ್ಬೋದು ಮತ್ತು ಈ ಜಿಲ್ಲೆಯ ಭೂಮಿಯ ಪರಿಸ್ಥಿತಿ ಏನಾಗ್ಬೋದು ಸರ್? ಕೋಲಾರ ಜಿಲ್ಲೆಯಲ್ಲಿ ವ್ಯವಸಾಯನ ಒಂದು ಮತ್ತೆ ಭೂಮಿಗೆ ನಾವು ಫಲವತ್ತತೆ ಕೊಟ್ಟು ಕಾಂಪೋಸ್ಟು, ಅದೇನು ಸೂಡಾಮೋನ್, ಡೈಕಮೋನ್, ಏನು ರೀತಿ ಭೂಮಿಗೆ ಬೇಕಾದಂಥ ಒಂದು ಲವಣಗಳು ಮತ್ತು ಸತ್ವಗಳು ನಾವು ಕೊಡದೆ ಹೋದರೆ ರಾಸಾಯನಿಕ ಶೇಕಡ 80% ಕಮ್ಮಿ ಮಾಡಬೇಕು. ಏನು ನಾವು ತೋಟಕ್ಕೆ ಸ್ಪ್ರೇ ಮಾಡ್ತೀರಿ ಕೆಮಿಕಲ್ಸ್, ಶೇಕಡ 80% ಅದನ್ನು ಕಮ್ಮಿ ಮಾಡಿದಾಗ ಮಾತ್ರ ಬೆಳೆ ಬರ್ತದೆ. ಇನ್ನೊಂದು ಕಠೋರವಾದ ಸತ್ಯ ಹೇಳಿದರೆ ಯಾಕಂದರೆ ಅವ್ರ ಅಧಿಕಾರಿಗಳು ಜನ್ನೊಳನೇ ತೋಟದಲ್ಲಿ ಕಾಣಿಸ್ತಿಲ್ಲ. ಯಾವತ್ತು ಜನ್ನೊಣ ಪರಾಗಸ್ಪರ್ಶಕ್ಕೆ ಜನ್ನೊಣ ಆಗಲಿ ಬೇರೆ ಒಂದು ನೊಣ ಆಗಲಿಕ್ಕೆ ಪರಾಗಸ್ಪರ್ಶಕ್ಕೆ ಕಾಣಿಸಿಲ್ಲ ಅಂದರೆ ಅವತ್ತು ಫಸಲು ಬರೋದಂತಂದು ಕಮ್ಮಿ ಆಗ್ತಿದೆ. ಯಾಕೆ ಜನ್ನೊಣ ಕಾಣಿಸ್ತಿಲ್ಲ ಅಂದರೆ ಔಷಧಿಗಳ ಒಂದು ಕೊರತೆ. ಸರ್ಕಾರ ಕೂಡಲೇ ಜಿಲ್ಲೆಗೆ ಒಂದು ವಿಶೇಷವಾದ ಒಂದು ಇದುಗೋಷ್ಠಿ ಮಾಡಿ ಆಯಿತಾ, ಒಂದು ಕೆಲವು ದಿವಸ ಒಂದು ಭೂಮಿ ಫಲವತ್ತೆ ಬರೋಕ್ಕೆ ಒಂದಷ್ಟು ಪೋಷಕಾಂಶಗಳು ಸರ್ಕಾರದ ವತಿಯಿಂದ ಕೊಟ್ಟು ರೈತನಲ್ಲಿ ಒಂದು ಜಾಗೃತಿ ಮೂಡಿಸಿ ವರ್ಷಕ್ಕೆ 1 ಬೆಳೆನೋ 2 ಬೆಳೆನೋ ಮಾಡಿರಿ, ಇಂಥ ವಲಯದಲ್ಲಿ ಇಂಥ ಬೆಳೆ ಮಾಡಿರಿ ಅನ್ನೋ ಒಂದು ಇದಾದಾಗ ಮಾತ್ರ ಇದಾಗುತ್ತೆ. ಅದರ ಜೊತೆಗೆ ಈ ಔಷಧಿ ಕಂಪ್ನಿಗಳಿಗೆ ಸರ್ಕಾರದಲ್ಲಿ ಒಂದೇ ಒಂದು ನಯಾ ಪೈಸೆಯಷ್ಟು ಇದು ಇಡ್ತಾ ಇಲ್ಲ ಅಂದರೆ ಇವತ್ತು ಕೋಲಾರ ಜಿಲ್ಲೆ, ನಾಳೆ ಚಿಕ್ಕಬಳ್ಳಾಪುರ, ನಾಳೆ ಬೀದರು, ನಾಳೆ ಗುಲ್ಬರ್ಗ, ಈ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಹಣ ಮಾಡ್ಕೊಬೇಕು. ರೈತನ ಸಾಯಲಿ, ಭೂಮಿಯನ್ನು ಸಾಯಲಿ. ಸರ್, ಇದು ಇವತ್ತು ನಾವು ಸುಮ್ಮನೆ ಬಟ್ಟೆ ಹಾಕ್ಕೊಂಡು ನಾನು ರೈತ ಅಂತ ಹೇಳ್ಕೊಳ್ಳೋದು ಬೇಡ. ಇವತ್ತು ನಾವು ಭೂಮಿ ತಾಯಿನ ನಮ್ಮ ಹೆತ್ತ ತಾಯಿಗೆ ವಿಷಯ ಇದ್ದಂಗೆ ನಾವು ಭೂಮಿ ತಾಯಿಗೆ ವಿಷಯ ಇಟ್ಟಿದ್ದೀರಿ. ಇದಕ್ಕೆ ರೈತನೂ ಕಾರಣ, ಅಧಿಕಾರಿಗಳು ಸಂಪೂರ್ಣ ಕಾರಣ, ಗೊಬ್ಬರಂಗಡಿಯವನ ಕಾರಣ, ಬಹುರಾಷ್ಟ್ರೀಯ ಕಂಪ್ನಿಗಳ ಕಾರಣ. ಇವರೆಲ್ಲ ಸೇರ್ಕೊಂಡು ಭೂಮಿ ತಾಯಿನ ಜೀವಂತವಾಗಿ ಸಾಯಿಸಿ ಮುಚ್ಚಕ್ಕೆ ಕೊಟ್ಟಿದ್ದೀರಿ. ಇಷ್ಟಂತ ಹೇಳ್ಬೋದು. ಇವಿಷ್ಟು ರೈತ ಮುಖಂಡನ ಮಾತಾಡಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಈ ಹಾಳಾಗಿರುವಂತಹ ಭೂಮಿಯನ್ನು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ಏನು ಒಂದಷ್ಟು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದರ ಜೊತೆಗೆ ಸರ್ಕಾರ ಸಹ ಎಚ್ಚೆತ್ತುಕೊಳ್ಳಬೇಕೆಂಬುದು ಏನು ರೈತರ ಮಾತಾಗಿರುವಂಥದ್ದು. ಕ್ಯಾನ್ಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.